ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ತಬ ಎಲ್ಲಿ ಲುಂಗಿ? ಇಲ್ಲಿ ಬಾ, ಇಲ್ಲಿಗೆ. ಇರು ಇಟ್ಕೊಳ್ಳಲ್ಲ. ನೀವು ಪಂಚದಲ್ಲ, ನೀವು ಮೊಬೈಲ್ ಜೋಬ್ನ ಕಿತ್ತಾಕೊಳ್ಳಿ. ಆ ಕಡೆ ಪಕ್ಕದ ಇಟ್ಕೊಳ್ಳಲ್ಲ. ಹಿಡ್ಕೊಂಬವರೆಗೂ ಇರಲ್ಲ ಹಂಗೆ. ಈಗ ಜೇಪ. ಗುದ್ದುಕೊಂಡು ಈ ತಲೆ ಮೆಟ್ಬಿಟ್ಟು ಅಲ್ಲಿ ಇವೆಲ್ಲು ಹೇಳ್ಕ ಒಂಚೂರಿಂದ ಕೇಳ್ಕ. ಎಲ್ಲ ಕಡೆಗೆ ಬಿದ್ದಾವ. ಅಷ್ಟೇನಾ? ಈಗ ಇದಲ್ಲೇ ಇದ್ರ ಭಾಳ ಇದ್ದಾವೆ. ಇದೇನಪ್ಪ ಇದು ಬೆಳಗ್ಲಿ ಇಷ್ಟೊಂದು ಕೂಲ್ ಆಗಿರೋಂಥ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಾನೆ. ಇನ್ನು ಟೈಮ್ ಆ್ಯಕ್ಚುಲಿ 6 ಗಂಟೆ. ಈಗ ತಾನೇ ಬೆಳಕರಿತಾ ಐತೆ. ನಾವು ಎಲ್ಲಿ ಬಂದಿದ್ವಪ್ಪ ಅಂದರೆ ನಮ್ಮದು ಸೊಪ್ಪು ಸಾಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಗ್ರಹಾರದಲ್ಲಿ ಸೊಪ್ಪು ತಗೊಂಡಿದ್ವಿ. ಸೊ ಅಲ್ಲಿಗೆ ಸೊಪ್ಪು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆಲ್ರೆಡಿ ಗಾಡಿ ಲೋಡಿಂಗ್ ಆಗೈತೆ. ಎಲ್ಲ ನಮ್ಮ ಗಂಗಪ್ಪ ಎಲ್ಲ ಆಲ್ರೆಡಿ ಕಟ್ ಮಾಡಿದರು. ಇನ್ನೇನು ತಗೊಂಡು ಹೋಗೋದಷ್ಟೇ ಬಾಕಿ ಇರೋದು. ಈ ಸೆಂಟ್ರಲ್ಲಿ ವಿಡಿಯೋ ಮಾಡ್ತಿರೋದು ನೋಡಿ ನನ್ನ ಅವರೇನೋ ಕೇಳಿದರು ನೋಡಿ. ಯೂಟ್ಯೂಬ್ ಚಾನಲ್ ಐತೆ, ಅದಕ್ಕೆ ಹಾಕ್ತಿದ್ನಿ. ಹಾಂ ಹಾಂ ಹೊಡಿ. ಹಾಗೆ ಇವತ್ತು ಮಿನಿಮಮ್ ಅಂದರೂ ಒಂದು 24 ಸೊಪ್ಪು ಬೇಕಾಗುತ್ತೆ. ಯಾಕಪ್ಪ ಅಂದರೆ ಹುಳ 10 ಶೆಲ್ಫ್ನಲ್ಲಿದ್ದಾವೆ. ಇನ್ನೇನು ಕೇವಲ ಇನ್ನೊಂದು 6 ಮೇವು ಅಷ್ಟೊತ್ತಿಗೆ ಚಂದ್ರಿಕೆ ಒದಿಸ್ಬೋದು. ಸೊ ಹಂಗಾಗಿ ನಮ್ಮದು ಸೊಪ್ಪು ಸಾಲು ಬರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ವಿ. ಇಲ್ಲೇ ನಿಯರು ನಮಗೆ ಗೊತ್ತಿರೋರದೇ ಅಗ್ರಹಾರದಲ್ಲಿ. ಹಾಗೆ ಇನ್ನೊಂದು ವಿಷಯ, ಹಳ್ಳಿಲಿ ಸಿಗೋಂಥ ವಾತಾವರಣ ಗಾಳಿ ಬೇರೆ ನಿಮ್ಗೆಲ್ಲೂ ಸಿಗಲ್ಲ. ಏನೇ ಅಂದರೂ ಹಳ್ಳಿ ವಾತಾವರಣನೇ ಬೆಸ್ಟ್ ಗುರು. ಆದಷ್ಟು ತುಂಬ ಬೆಸ್ಟು. ಒಳ್ಳೆ ಗಾಳಿ ಬೆಳಕು. ಬನ್ನಿ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ನೋಡೋಣ ವೀಡಿಯೋದಲ್ಲಿ ಮುಂದ್ಕೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ KT Vlogs in ಕನ್ನಡ ಯೂಟ್ಯೂಬ್ ಚಾನಲ್. ಆಬ್ವಿಯಸ್ಲಿ ಎಂದಿನಂತೆ ಇವತ್ತು ನಾನು ನಿಮಗೆ ಹುಳ ತೋರಿಸ್ಬೇಕು. ನೋಡಿ ಸೈಜ್ ಯಾವ ಥರ ಇದೆ, ವ್ಯತ್ಯಾಸ ನೋಡಿ. ನನ್ನ ಹಳೆ ವಿಡಿಯೋಗಳಿಗೂ ಈ ವಿಡಿಯೋಗಳಿಗೂ ಹುಳದ ಸೈಜಿನ ವ್ಯತ್ಯಾಸವನ್ನು ನೀಟಾಗಿ ಗಮನಿಸಿ ಸ್ನೇಹಿತರೆ. ನೋಡಿದ್ರಲ್ಲ, ತುಂಬ ಒಳ್ಳೆ ಸೈಜ್ ಇದೆ. ಈ ಥರ ಮಾತ್ರ ಸಖತ್ತ ಬರುತ್ತೆ ಅಂದ್ಕೊಂಡಿದ್ದೀನಿ. ಜಾಕಿ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಒಳ್ಳೆ ಬೆಳೆ ಆಗ್ಬೋದು. ಸಾಮಾನ್ಯ ಬೆಳೆ ಚೆನ್ನಾಗಾದರೆ ಲಕ್ಷಗಟ್ಟಲೆ ಆದಾಯ ತರ್ಬೋದು. ನಾನು ಹಳೆ ವೀಡಿಯೋದಲ್ಲಿ ಹೇಳಿದ ಥರ ನೋಡ್ತೀನಿ ಈ ಸಲ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವತ್ತು ನಮ್ಮ ಜೊತೆ ಸ್ಪೆಷಲ್ ಪರ್ಸನ್ ಬಂದಿದ್ದಾರೆ ನಮ್ಮ ಜೊತೆ ಸೊಪ್ಪು ಹಾಕೋದಕ್ಕೆ. ಅವ್ರು ಯಾರಪ್ಪ ಅಂತಂದರೆ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡ್ರಿ, ಈಗ ನಾವೊಮ್ಮೆ ಸೊಪ್ಪು ಹಾಕಕ್ಕೆ ಬಂದೈತೆ. ನೋಡ್ರಿ ಯಾವ ಥರ ಸೊಪ್ಪು ಹಾಕುತ್ತೆ ಎಂಬಂದ. ಹಾಗೆ ಬನ್ನಿ, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ನಾನು ಹೇಳಿದ್ನಲ್ಲ ಒಂದು 4-5 ಮೇವು ಆಗಿದ್ದಾವೆ. ಈಗ ಆಲ್ರೆಡಿ 4-5 ಮೇವು ಆಗಿರೋದ್ರಿಂದ ಇನ್ನೊಂದು 5-6 ಮೇವಿಗೆ ಏನಾಗುತ್ತಪ್ಪ ಅಂದರೆ ಅದು ಚಂದ್ರಿಗೆ ಒದಿಸ್ಕೊಳ್ತವೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಅಕ್ಲು ಕಡ್ಡಿ ಈ ಥರ ಯಾವುದಾನ ಇರುತ್ತಲ್ಲ, ನೀಟಾಗಿ ಅದನ್ನೆಲ್ಲ ಕಿತ್ತು ಇಡಿ. ಬೆಡ್ ಜಾಸ್ತಿ ಆದರೆ ಚಂದ್ರಿಕೆ ಒದ್ಸೋಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ನೀಟಾಗಿ ಇಟ್ಕೊಳ್ಳಿ. ಯಾವುದಾದ್ರೂ 8 ಮೇವು ಆದಮೇಲೆ ಮೆಡಿಸನ್ನು ಪ್ರಿಫರ್ ಮಾಡಿ ಮೆಡಿಸನ್ ಹಾಕ್ಕೊಳ್ಳಿ. ವಿಜೇತನೇ ಬೆಸ್ಟು, ಹಾಕ್ಕೊಳ್ಳಿ. ಇಲ್ಲ ಸುಣ್ಣ ಕೊಡ್ವಿ, ಏನು ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಿರ್ತವೆ ಹುಳ. ಹಾಗೆ ಇವತ್ತೊಂದು ಸ್ವಲ್ಪ ಟೈಮ್ ಸಿಕ್ತು. ಸೊ ಹಂಗಾಗಿ ಹೊರಗಡೆ ಬಂದು ಬೇರೆ ಲೊಕೇಶನಿಗೆ ಬಂದಿದ್ವಿ. ಏನೇನಾಯಿತು, ಈ ಲೊಕೇಶನಿಗೆ ಯಾಕೆ ಬಂದಿದ್ವಿ ಅಂತ ಹೇಳ್ಬಿಟ್ಟು ಬನ್ನಿ ವೀಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ವೀಡಿಯೋ ಚೆನ್ನಾಗಿದೆ, ಮುಂದೆ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾವನೋ ಬೇಡ ಬೇಡ ಕಮೆಂಟ್ ಮಾಡೋದು. ಯಾಕೆ ಅಂತ ಹೋಗೋಣ ಅಲ್ಲಿಗೆ. ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ನೋಡ್ರಿ ನಮ್ಮ ಗಂಗಪ್ಪ ಪಂಚೆ ಬಿಚ್ಚಿ ಇದ್ರಾಗ ಹಾಕ್ತವನೆ. ಮನಸ್ಸು ದೊಡ್ಡದು, ನೀನು
ನೋಡಿ, ನಮ್ಮ ಭಾರತದಲ್ಲಿ ಪ್ರತಿಯೊಂದು ಗಿಡಕ್ಕೂ ಒಂದು ಕಾಯಿಲೆಯನ್ನು ವಾಸಿ ಮಾಡುವಂತಹ ಶಕ್ತಿ ಇದೆ. ಏನಪ್ಪ ಅಂದರೆ ಈ ನೇರಳೆ ಹಣ್ಣಿನದ್ದ ಉಪಯೋಗ ಏನಪ್ಪ ಅಂದರೆ ಬ್ಲಡ್ ಶುಗರ್ ಇರೋರಿಗೆ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ, ಹಾಗೆ ಹಾರ್ಟ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ಕ್ರೀನ್ ಬ್ರೈಟ್ ಆಗುತ್ತೆ, ಇನ್ನೂ ಭಾಳಷ್ಟು ಉಪಯೋಗಗಳಿವೆ. ಇನ್ನೊಂದೇನಪ್ಪ ಅಂದರೆ ನಮ್ಮ ಹಳ್ಳೀಲಿ ನೀವು ಭಾಳಷ್ಟು ಜನ ಈ ಗಾಡಿಗಳನ್ನ ನೋಡಿರಲ್ಲ. ನಾನು ಇವಾಗ ತೋರಿಸ್ತೀನಿ ನೋಡಿ. ಆ ಗಾಡಿ ಏನಪ್ಪ ಅಂದರೆ ಎಷ್ಟೊಂದು ಜನಕ್ಕೆ ಇದೇನಪ್ಪ ಎತ್ತಿನ ಗಾಡಿ ಅನ್ಬೋದು ಹಳ್ಳಿಲಿರೋರು, ಬಟ್ ಟೌನಲ್ಲಿರೋರಿಗೆ ಇದೇನು ಅಂತಲೇ ಗೊತ್ತಿಲ್ಲ ಭಾಳಷ್ಟು ಜನಕ್ಕೆ. ಯಾಕಂದರೆ ಕೆಲವ್ರಿಗೆ ರಾಗಿ ಏನು ಬೆಳಿತಾರೆ ಅಂತಲೇ ಗೊತ್ತಿಲ್ಲ, ಇದೆಲ್ಲ ಎಲ್ಲಿ ಗೊತ್ತಿರುತ್ತೆ ನೋಡಿ. ಇನ್ನೂ ಇವೆಲ್ಲ ಉಳ್ಕೊಂಡಿದ್ದಾವಪ್ಪ ಅಂತ ಹೇಳ್ಬಿಟ್ರೆ ನಮ್ಮ ಸಂಸ್ಕೃತಿ ಉಳಿದಿದೆ ಅಂದರೆ ಅದಕ್ಕೆ ಮೇಯ್ನ್ ಕಾರಣನೇ ಹಳ್ಳಿಗಳಿಂದನೇ ನಮ್ಮ ಸಂಸ್ಕೃತಿ ಇವತ್ತು ಭಾರತದ ಸಂಸ್ಕೃತಿ ಹಾಗೆ ಉಳಿದಿರೋದು. ಕೆಳಕ್ಕೆ ಹಾಂ 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 ಇಟ್ಕೊಂತೀವಿ. ಹಾಗೆ ನೋಡಿ ಮತ್ತೊಂದು ಗಾಡಿ ಬಂತು. ಇದು ಸರ್ವೇ ಸಾಮಾನ್ಯ ನಮ್ಮ ಹಳ್ಳಿಗಳಲ್ಲಿ. ವಿಡಿಯೋ ಮಾಡೋದು ಬೇಡ. ನೋಡಪ್ಪ, ನೀನು ಒಯ್ಯಿ ಅಂತಿ ಅವ್ನ ಮ್ಯಾಲ ಇದ್ದಾನಲ್ಲಿ, ಅವ್ನು ಹೋಗೋದು ಬೇಡ ನಲ್ಲಿ ಪಡ್ಡೆ ಕಲಿ. ಒಳ್ಳೊಳ್ಳೆ ಮಾತಾಡು, ವಿಡಿಯೋದಾಗ ಬತ್ತೀಯ. ಬಂದೆ ನೋಡಿ, ಒಂದು ಕವರ್ ತೊಗೊಂಬ ಕಿತ್ಬಿಟ್ಟಿದ್ವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಶ್ರೀಯುತ ಕುಡುಕ್ ಗಂಗಾರ್ ಅವರು ಹಾಗೂ ಸಂಗಡಿಗರು. ಒಂದು 2 ಪ್ಯಾಕೆಟ್ ಮಿಕ್ಸರ್ ತಗೊಬನ್ನಿ. ಜಯಪ್ಪ ಅವರು ಹಣ್ಣು ಕೀಳ್ತಾರೆ, ಬೀಜ ಅಲ್ಲ, ಹುಟ್ಟ ಹರಾಮ್ ಕೋರ್ ನನ್ನ ಮಗ ಇವನು. ಹಾಂ, ನೇರಳೆ ಹಣ್ಣು ಕೇಳ್ತಾರೆ. ಹಾಂ ಹಾಂ ಬಂದೆ. ಹಾಂ, ಹಂಗೇ ಇರಿ ಜಯಪ್ಪ ಅವರೇ. ಹಂಗೆ ಹೇಳ್ಬಿಡು, ಒಂದು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ. ಹಂಗೆ ಕೈ ಬಿಟ್ಟಾಗ್ರು ತೊಟ್ಟೆ. ಹಾಗೆ ಒಂದು ರಿಯಲ್ ಓಜಿ ಪಾಸ್ ಆಯ್ತು ನೋಡಿ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಆಡಿಯನ್ಸ್ಗೆ ಬರೀ ತಿಕ್ಕನೆ ತೋರಿಸ್ತಿದ್ಯಾ, ಮಕ ತೋರಿಸೋಳು ಗಂಗಾ. ಹುಡುಗ್ಬಿಟ್ಟು ಸಾವಿರದ ಎಂಥದ್ದು ಮಧ್ಯಾಹ್ನ ಟೈಮಕ್ಕೆ ಹೋಗ್ತಾರಲ್ಲ. ಏನು ಹೇಳ ನಿಂತ ನೀವು ದುರ್ಗದಾಗೆ ಕೋತಿರಾಜ್ ನೋಡಿರ್ತೀರಲ್ಲ, ಇವರು ಜೈರಾಜ್ ಅಂತ ಹೇಳ್ಬಿಟ್ಟು ಅಗ್ರಾರ್ದಾಗೆ ಕೋತಿರಾಜ್ ಥರನೇ ಫೇಮಸ್. ಎಲ್ಲ ಮರ ಹತ್ತುತ್ತಾರೆ, ಮರ ಗಿರ ಬಿಲ್ಡಿಂಗು ಯಾವ್ದು ಕಳ್ತಾನ ಇದ್ರೆ ಫೋನ್ ಮಾಡಿ, ನಂಬರ್ ಕೊಡ್ತೀನಿ, ಬಂದು ಮಾಡಿಕೊಟ್ಟು ಹೋಗ್ತಾರೆ. ನಿಧಾನ ಜಾರ್ಗಿರಿಯ ತೊಡೆಯಾರ್ದವ. ಆಮೇಲೆ ಹುಷಾರಾಗಿಳಿ. ಆಗುತ್ತಾ? ಬರ್ಲಾ ಹೆಂಗೆ ಇಳಿತಿ? ಹೆಂಗ ಎಗ್ರು ಹಂಗೆ ಎಗ್ರು ಬಿಡೋದು. ಎಷ್ಟು ದೂರ ಐತಿನ್ನ ಏಯ್, ವಿಡಿಯೋ ಮಾಡ್ತಿದ್ನಿ ಯೂಟ್ಯೂಬ್ಗೆ ಹಾಕಕ್ಕೆ. ನೀವು ಆಯ್ರಂಗಿ ತೋರಿಸ್ತೀನಿ, ನೀವೆಲ್ಲ ಫೇಮಸ್ ಆಗ್ತೀರಾ. ರಾತ್ರಿ ಬೆಳಗ್ಗೆ ಅಷ್ಟೊತ್ತಿಗೆ ಸಿನಿಮಾ ಆಫರ್ ಬಂದರು ಬಂತೆ. ಏನು ಮರ ಎಲ್ಲ ಬಾವಿ ತಗೊಳ್ಳೇ ಇದ್ದಾರಲ್ಲ ನಿಮ್ಮೂರಾಗ ಜನ ಸಿಕ್ಕಾಬಟ್ಟೆ. ಇದು ಯಾರ ಬಾವಿ ಇದು? ಹಾಂ, ಕರೇರಜ್ಞರ್ ಮಾಲಿಂಗಪ್ಪನ ಬಾವಿ ಏನು? ಹಾಂ, ಇದು ಮರನೂ ಅವ್ರದ್ದೆ. ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರಪ್ಪ, ಎಲ್ಲ
ತೋಟಗೊಳಗೆ ಬಾವಿದಾಗೆ ಅಲ್ಲ. ಒಂದು ಅರ್ಧ ಜನ ಊರಾಗಿದ್ರೆ ಅರ್ಧ ಜನ ಊರು ಹೊರಗೆ ಇದಾರೆ ಏನಪ್ಪಲ್ಲ. ಏನ್ ಜನ ಕಂಡಿಡ್ತಿದ್ಯೋ. ನೋಡಿ ಈ ಹಣ್ಣಲ್ಲಿ 2 ಟೈಪ್ ಇದೆ. ಒಂದು ಚಿಕ್ಕದು ಬರುತ್ತೆ, ಇನ್ನೊಂದು ಜಮ್ನೆರಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಜ್ ದಪ್ಪ ಇರುತ್ತೆ. ನೋಡಿ ಎಷ್ಟು ವೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಫ್ರೀಯಾಗಿ ಸಿಗುತ್ತಲ್ಲ. ಸೊ ಹಂಗಾಗಿ ತಿನ್ನರೇ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ಎಲ್ಲರ ಹತ್ರನೂ ಎಲ್ಲರ ಮನೆ ಹತ್ರನೂ ಗಿಡಗಳು ಇರ್ತವೆ, ಹಣ್ಣಿನ ಗಿಡ ಎಲ್ಲ ಹಾಕಿರ್ತೀವಿ. ಸೊ ಹಂಗಾಗಿ ನಮಗೇನು ಫ್ರೀಯಾಗಿ ಸಿಗುತ್ತೆ. ನೀವು ಟೌನಲ್ಲೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ತಿಂತೀರಾ ಏನಪ್ಪ. ಕಿವಿ ಫ್ರೂಟ್ಸ್ ಎಲ್ಲ ತರಿಸ್ತಾರೆ 100 ರೂಪಾಯಿ 1000 ಗಟ್ಟಲೆ ಕೊಟ್ಟು. ಅದರ ಬದಲು ಈಗ ನ್ಯಾಚುರಲಾಗಿ ಸಿಗೋಂಥ ನಾಟಿಕಾಯಿ ತಿನ್ನಿರಿ, ತುಂಬ ಒಳ್ಳೆಯದಾಗುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮಗೆ 30 ರೂಪಾಯಿ ಫೋನ್ಪೇ ಮಾಡ್ತೀನಿ. ಲೈಕ್ ಆಯಿತಾ? ಬಂತು ನೋಡಿ ದುಡ್ಡು. ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿ. ನೀಟಾಗಿ ಹಿಡ್ಕ ಅಂದ್ರೆ ನೀವು ಬರೀ ತಿಕ್ಕ ಮಕ್ಕ ಕಾಣಂಗೆ ಹಿಡ್ಕೋಬೇಡ. ವ್ಯಾಪಾರದಲ್ಲಿದ್ದಂಗೆ ದಾರಿ ನಡೆಯೋ ನೀವು ಅಲ್ಲಿ ಕೆಲಸ ಮಾಡೋರು ಹೆಣ್ಣು ತೆಗಿಯೋಣ ನೋಡಲ್ಲ. ಎಲ್ಲ ಹಿಡ್ಕೊಂಬಂದಂಗೆ ನಡಿಯಲ್ಲ. ನೀನು ಮುಂದೆ ನೋಡಿ ಇದು ವಿ ಅಗ್ರಹಾರ. ಇಲ್ಲಿಗೆ ಭಾಳಷ್ಟು ಜನ ನರ್ಸರಿ ಕಡ್ಡಿಗೋಸ್ಕರನೇ ಬರ್ತಾರೆ. ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನರ್ಸರಿ ಬೇಕಾದರೆ ಕೇಳಿ ನಾನು ಕೊಡಿಸ್ತೀನಿ, ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇದೇ ಊರು. ಈ ಊರು ಫೇಮಸ್ ಆಗಿರೋದೇ ನರ್ಸರಿ ಕಡ್ಡಿ ಸೇಲ್ ಮಾಡೋದಕ್ಕೆ. ತುಂಬ ಒಳ್ಳೆ ಮನಸ್ಸಿರೋಂಥ ಜನ ಇಲ್ಲಿರ್ತಾರೆ. ಕೆರೆ, ಬಟ್ ಕೆರೆಯಾಗ ನೀರೇ ಇಲ್ಲ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲ ಬೇ. ಆ್ಯಕ್ಚುಲಿ ಏನಪ್ಪ ಅಂದರೆ ಹಳ್ಳಿ ವಾತಾವರಣನ ಫೀಲ್ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು. ಇಲ್ಲಿ ಹುಟ್ಟೋದಕ್ಕೆ ಭಾಳಷ್ಟು ಪುಣ್ಯ ಮಾಡಿರ್ಬೇಕು. ಸೊ ಹಂಗಾಗಿ ಅಡಿಕೆ ಮರ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವಲ್ಲ, ತುಂಬ ಬೆಸ್ಟ್ ಬಿಡಿ ಹಳ್ಳಿ ಜೀವನ. ಯಾರು ಊರ ಹೆಸರು ಹೇಳಿದ್ದು? ಇದೊಂಥರ ಒಂದು ಟೂರಿಸ್ಟ್ ಪ್ಲೇಸ್ ಇದು. ಇಲ್ಲಿ ಭಾಳಷ್ಟು ಜನ ವಿಸಿಟ್ ಕೊಡ್ತಾ ಇರ್ತಾರೆ. ಈ ಊರಿಗೆ ಹೆಂಗೆ ಹಣ್ಣೆಲ್ಲ ಕಿತ್ಕೊಂಡು ವಾಪಸ್ ಹೊರಟ್ವಿ. ಮಳೆ ಮೋಡ ಬೇರೆ ಆಗಿತ್ತು, ಯಾಕಂದರೆ ಸಾಯಂಕಾಲ ಮತ್ತೆ ಸೊಪ್ಪಾಕ್ಬೇಕು. ಏನಾದರೂ ಸಾಲ್ ಬಂದರೆ ಮತ್ತೆ ಇಲ್ಲಿಗೆ ಬರಬೇಕಲ್ಲ. ಸೊ ಹಂಗಾಗಿ ಬೇಗನೆ ಹೊರಟ್ವಿ. ನೀವೇನೇ ಹೇಳಿ ಅದೇನೇ ಹೇಳ್ತಾರಲ್ಲ, ಬೆಚ್ಚಕ್ಕಿಷ್ಟು ಹೊನ್ನಿರಲು ಇಚ್ಛೆ ಹರಿವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚೆಂದು ಸರ್ವಜ್ಞ ಅಂತ ಹೇಳ್ಬಿಟ್ಟು ಹಳ್ಳಿ ಜೀವನನೇ ಬೆಸ್ಟು ಬಿಡ್ರಿ. ಎಷ್ಟು ಖುಷಿ ಆಗುತ್ತಲ್ಲ ಈ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸಾಕೊಂಡು. ಮಳೆ ಮೋಡ ಆಗಿತ್ತಲ್ಲ, ಮಳೆ ನೋಡ್ರಿ ಬಂತು. ಮಳೆ ಕೊಡ್ತೈತೆ. ನೋಡಿದ್ರಲ್ಲ ಒಂದೇ ದಿನದಲ್ಲಿ ಏನೆಲ್ಲ ಇವೆಂಟ್ಸ್ಗಳು ಅದು ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ಸಂಜೆ ಆಯಿತು, ಬಂದ್ವಿ ಮತ್ತೆ ಸೊಪ್ಪು ಹಾಕೋಣ ಅಂತ ಹೇಳ್ಬಿಟ್ಟು. ಹುಳ ಯಾಕೋ ಸ್ವಲ್ಪ ಜಾಸ್ತಿ ಇದ್ದಂಗಿದ್ದು. ಇವತ್ತು ಅಪ್ಪಾಜಿ ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಸೊ ಹಂಗಾಗಿ ನಾವೇ ಮ್ಯಾನೇಜ್ ಮಾಡಬೇಕು ಇವತ್ತು. ಮೂವರೇ ನೀವೇ ನೋಡ್ಕೊಳ್ರಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಹುಳ ಎಲ್ಲ ಜಯಪ್ಪನೂ ಗಂಗಪ್ಪ ಇಬ್ಬರು ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದೀನಿ. ನಿಮಗೆ ತೋರಿಸ್ಬೇಕಲ್ಲ ವೀಕ್ಷಕರಿಗೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಎಷ್ಟು ನೀಟಾಗಿ ನೋಡ್ಕೊಳ್ತೀರೋ ಅಷ್ಟು ಒಳ್ಳೆಯದು ನೋಡಿ. ಯಾಕಪ್ಪ ಅಂದರೆ ಇಷ್ಟೆಲ್ಲ ಮಾಡಿಬಿಟ್ಟು ನೀವೇನಾದರೂ ಊಜಿ ಪಾಜಿ ಹೊಡೆಸ್ಬಿಟ್ರಿ ಅಂದರೆ ನೀವು ಇಷ್ಟೆಲ್ಲ ಮಾಡಿದ್ದಕ್ಕೆ ಪ್ರಯೋಜನ ಇಲ್ದಂಗೆ ಆಗುತ್ತೆ. ಆದಷ್ಟು ಪರ್ದೆ ಎಲ್ಲ ನೀಟಾಗಿ ಕ್ಲೋಸ್ ಮಾಡಿಕೊಂಡು ನೀಟಾಗಿರೋ ಥರ ನೋಡಿ. ಯಾಕಂದರೆ ಹತ್ರಕ್ಕೆ ಬಂದಿದೆ ಈಗ ಹುಳ ನೋಡಿ, ನಾನು ಹೇಳಿದ್ನಲ್ಲ ಹತ್ರಕ್ಕೆ ಬಂದಿದ್ದೆ. ಇನ್ನೇನು ರೇಷ್ಮೆ ಹುಳು ಇವಾಗ ಗೂಡಣಿಯೋದಕ್ಕೆ ಹತ್ರಕ್ಕೆ ಬಂದಿದೆ. ಸೊ ಹಂಗಾಗಿ ಈ ಟೈಮಲ್ಲಿ ಮಾತ್ರ ಆದಷ್ಟು ನೀಟಾಗಿ ನೋಡ್ಕೋಬೇಕು ಅದನ್ನು ನೀವು. ನಿನ್ನೂ ತೋರಿಸ್ತೀನಿ. ಐವರ್ಸ್ ಕುಡಿಯೋ ಹುಡುಗ ಅಂತ ನಿನ್ನೂ ತೋರಿಸ್ತೀನಿ. ತಲೆ ಎತ್ತು. ಹುಳ ಎಲ್ಲ ಹೆಚ್ಚು ಮಾಡಿಕೊಂಡು ನೀಟಾಗಿ ಎಲ್ಲೆಲ್ಲಿ ಕಡಿಮೆ ಹುಳ ಇದಾವೆ, ಸೆಲ್ಫಿಗೆ ಜಾಸ್ತಿ ಇರೋ ಹುಳನೆಲ್ಲ ಆ ಸೆಲ್ಫಲ್ಲಿ ಹಾಕ್ಕೊಂಡು
ನಾರ್ಮಲ್ ಹೇಳಿದ್ನಲ್ಲ, ಡೈಲಿ ರೊಟೀನ್ ಸೇಮ್ ಸ್ಟೋರಿನೇ. ಅದೇ ಥರ ನಾವು ಸೊಪ್ಪು ಗಿಪ್ಪು ಎಲ್ಲ ಹಾಕ್ಬಿಟ್ವಿ. ಹುಳ ನೋಡಿದ್ರಲ್ಲ, ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಒಳ್ಳೆ ಸೈಜ್ ಇದೆ ಹುಳ. ಇವಾಗ ಬಂದಿರೋ ಹುಳ ಮಾತ್ರ ಒಳ್ಳೆ ಬೆಳೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊಪ್ಪು ಗಿಪ್ಪೆಲ್ಲ ಹಾಕ್ಬಿಟ್ಟು ಇವತ್ತಿನ ಕೆಲಸ ಇಷ್ಟೇ ಮುಗಿದೋಯ್ತು. ಸೊಪ್ಪೆಲ್ಲ ಹಾಕ್ಬಿಟ್ರೆ ಕ್ಲೋಸ್, ಫಿನಿಶ್, ರಬಲ್ ಫಿನಿಶ್. ಇವತ್ತಿಗೆ ಮುಗಿದೋಯ್ತು. ಬನ್ನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸ್ಬೇಕು ನೀವು ಆದಷ್ಟು ನನಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ KT ಬ್ಲಾಗ್ಸಿಂಗ್ ಕನ್ನಡ. ಹಾಯ್ ಮಾಡಿ